ಗುತ್ತಿಗೆದಾರರಿಗೆ ಅನ್ಯಾಯ, ಗುತ್ತಿಗೆ ಪರವಾನಗಿ ಸರ್ಕಾರಕ್ಕೆ ವಾಪಸ್ ಕೊಡುವ ಮೂಲಕ ಪ್ರತಿಭಟನೆ. ಕೋಲಾರ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರಿಗೆ ಪ್ಯಾಕೇಜ್ ಕಾಮಗಾರಿಗಳಿಂದ ಆಗುತ್ತಿರುವ ಅನ್ಯಾಯ ಹಾಗೂ ಗುತ್ತಿಗೆ ಮೀಸಲಾತಿ ಆದೇಶವನ್ನು ಹರಿದುಹಾಕಿ ಸರ್ಕಾರದ ಕ್ರಮವನ್ನು ಖಂಡಿಸಿ ಜಿಲ್ಲಾ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದಿಂದ ಬುಧವಾರ ನಗರದ ಹೊರವಲಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಬೈಕ್ ರ್ಯಾಲಿ ಪ್ರಾರಂಭವಾಗಿ ಕ್ಲಾಕ್ ಟವರ್, ಹೊಸ ಬಸ್ ನಿಲ್ದಾಣ, ಮೆಕ್ಕೆ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಸರ್ಕಾರದ ಕ್ರಮವನ್ನು ಖಂಡಿಸಿ ಘೋಷಣೆ ಕೂಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ನೀಡುವ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಮಾರ್ಜನಹಳ್ಳಿ ಬಾಬು ಮಾತನಾಡಿ, ಜಿಲ್ಲೆಯ 5 ರಿಂದ 6 ಕಾಮಗಾರಿಗಳನ್ನು ಒಂದು ಪ್ಯಾಕೇಜ್ ರೀತಿಯಲ್ಲಿ ಕಾಮಗಾರಿ ಮಾಡಿ ಅದಕ್ಕೆ 5 ಕೋಟಿ ಅನುದಾನ ನೀಡಲು ಅಧಿಕಾರಿಗಳು ಟೆಂಡರ್ ಕರೆದಿದ್ದಾರೆ. ಇದರಿಂದಾಗಿ ಜಿಲ್ಲೆಯ ಸಾಮಾನ್ಯ ಗುತ್ತಿಗೆದಾರರು ಕಾಮಗಾರಿಗಳನ್ನು ಪಡೆಯಲು ಸಾಧ್ಯವಿಲ್ಲ. ಬೇರೆ ಬೇರೆ ಜಿಲ್ಲೆಗಳು ಪ್ರಭಾವಿಗಳಿಗೆ ಟೆಂಡರ್ ನೀಡಿ ಜಿಲ್ಲೆಯ ಗುತ್ತಿಗೆದಾರರನ್ನು ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ನಿರಂತರವಾಗಿ ಕೋಲಾರ ಜಿಲ್ಲೆಯನ್ನು ನಾವು ಈ ಟೆಂಡರ್ ವಿಚಾರದಲ್ಲಿ ಗುತ್ತಿಗೆ ಕಾಮಗಾರಿಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಆದ್ರೆ ಕೆಲವು ಜನಪ್ರತಿನಿಧಿಗಳು ಮೀಸಲಾತಿನ ಮೋಸ ಮಾಡಬೇಕು, ವಂಚನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಗುತ್ತಿಗೆದಾರರು ಮತ್ತು ಹಿಂದುಳಿದ ವರ್ಗಗಳ ಗುತ್ತಿಗೆದಾರರು ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಇವತ್ತು ಡಿಸಿ ಸಾಹೇಬರಿಗೆ ಮನವಿ ಕೊಡೋ ವಿಚಾರವಾಗಿ ಇವತ್ತು ಕೋಲಾರ ನಗರದ ಬಂಗಾರಪೇಟೆ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಕೋಲಾರ ನಗರದ ಎಲ್ಲ ರಸ್ತೆಗಳಲ್ಲಿ ಕೂಡ ಬೈಕ್ ರ್ಯಾಲಿ ಮಾಡೋ ಮುಖಾಂತರ ಇವತ್ತು ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗಳನ್ನ ನಾವು ಇವತ್ತು ತಲುಪಿದ್ದೀವಿ. ನೀವು ನೋಡ್ತಾ ಇರಬಹುದು, ಇದ್ರ ಮುಂಚಿತವಾಗಿ ಕೂಡ ನಾವೆಲ್ಲ ಕೂಡ ಈ ಟೆಂಡರ್ ಪ್ಯಾಕೇಜ್ ಮಾಡೋದು ಅಂದ್ರೆ ಅರ್ಥ ಏನಂದ್ರೆ 5-6 ಕಾಮಗಾರಿಗಳಿಗೆ ಸೇರಿ ಒಂದೇ ಪ್ಯಾಕೇಜ್ ಮಾಡಿದಾಗ 1 ಕೋಟಿ ಮೇಲ್ಪಟ್ಟಂತೆ ನಮ್ಗೆ ಯಾರಿಗೂ ಕೂಡ ಮೀಸಲಾತಿ ಕೊಡೋದು ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಇವರೆಲ್ಲ ಕೂಡ 50 ಲಕ್ಷ, 60 ಲಕ್ಷ, 70 ಲಕ್ಷ ಇರೋ ಕಾಮಗಾರಿಗಳನ್ನ ಒಟ್ಟುಗೂಡಿಸಿ ಪ್ಯಾಕೇಜ್ ಮಾಡಿ ಟೆಂಡರ್ ಮಾಡ್ತಾರೆ. ಇವತ್ತು ವಿಜಿಎನ್ಎಲ್ ಅಲ್ಲಿ ಕೋಲಾರ ಜಿಲ್ಲೆಗೆ 50 ಕೋಟಿ ಕಾಮಗಾರಿಗಳು ಬಂದಿದೆ. ಮಾನೂರಿಗೆ 25 ಕೋಟಿ, ಬಂಗಾರಪೇಟೆಗೆ 10 ಕೋಟಿ, ಕೋಲಾರ್ಗೆ 10 ಕೋಟಿ ಮತ್ತೆ ಶ್ರೀನಿವಾಸಪುರ 15 ಕೋಟಿ ಅನುದಾನ ಇವತ್ತು ಬಂದಿದೆ. ಆ ಅನುದಾನದಲ್ಲಿ ಕೆರೆ ಕಾಮಗಾರಿಗಳು ಮತ್ತು ಚೆಕ್ ಡ್ಯಾಂಗಳು, ರಸ್ತೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಒಟ್ಟುಗೂಡಿಸಿ ಇವತ್ತು ಟೆಂಡರ್ ಮಾಡಿದ್ದಾರೆ. ಈ ಕಾಮಗಾರಿಗಳು 5-5 ಕೋಟಿ ಒಂದೊಂದು ಕಾಮಗಾರಿ. 5-5 ಕೋಟಿ ಕಾಮಗಾರಿಗಳಿಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ಗುತ್ತಿಗೆದಾರರು ಕೂಡ ಅರ್ಹತೆ ಇಲ್ಲ. ಬೇರೆ ಎಸ್ಸಿ ಎಸ್ಟಿ ಒಬಿಸಿ ಅಲ್ವಾ, ಜನರಲ್ ಕಾಂಟ್ರಾಕ್ಟ್ಸ್ ಕೂಡ ಯಾರಿಗೂ ಕೂಡ ಅರ್ಹತೆ ಇಲ್ಲ. ಅದಕ್ಕೆ ಇಲ್ಲಿರಂತ ಜನಪ್ರತಿನಿಧಿಗಳು ಕೆಲವರು ರಾಜ್ಯ ಮಟ್ಟದಲ್ಲೇ ದೊಡ್ಡ ದೊಡ್ಡ ಬಿಲ್ಡರ್ಗಳನ್ನ ಕೈ ಜೋಡಿಸಿ ಅವರಿಗೆ ಟೆಂಡರ್ ಕೊಡಿಸಿ ಅಲ್ಲಿ ಬಂದಾದ್ಮೇಲೆ ಇಲ್ಲಿ ಅವರ ಸಂಬಂಧಿಕರು ಆಪ್ತರಿಗೆ ಆ ಕೆಲಸಗಳನ್ನು ಬಿಡಿಸ್ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಮುಂಚಿತವಾಗೂ ನಾನು ಹೇಳಿದ್ದೀನಿ, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುರ್ಕಿಕೆರೆ ಯಾರು ಟೆಂಡರ್ ಆಯ್ತು, ಸಬ್ ತಕೊಂಡು ಯಾರು ಮಾಡ್ತಾ ಇದಾರೆ, ಎಚ್ ಮಲ್ಲಂಡಳ್ಳಿ ಆಗಿರ್ಬೋದು, ಬೈರಂಡಳ್ಳಿ ಆಗಿರ್ಬೋದು, ಮತ್ತೆ PW ಇಲಾಖೆನಲ್ಲಿ ತರಬೇತಿ ಕೇಂದ್ರ ಕಟ್ಟಡ 4 ಕೋಟಿ ಹಜಾರ್ಗಾಯ್ತು, ಹಜಾರ್ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಇಷ್ಟೊಂದು ಗುತ್ತಿಗೆದಾರ ಕೋಲಾರ ಜಿಲ್ಲೆಯಲ್ಲಿ ಇರುವಂತ ಗುತ್ತಿಗೆದಾರರಿಗೆ ಯಾವುದೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಒಂದು ಕಡೆ ಯಾವ್ದಾನ ಕೆಲಸ ಟೆಂಡರ್ ಮಾಡಿದ್ರೆ ರೆಡಿ ಗ್ರಾಂಟ್ ಅಲ್ಲ, ರೆಡಿ ಗ್ರಾಂಟ್ ಯಾವ್ದೇ ಇದೆಯೋ ಎಲ್ಲಾ ಕಾಮಗಾರಿಗಳು ಕೂಡ ಲ್ಯಾಂಡ್ ಆರ್ಬಿ ನಿರ್ಮಿತ ಕೇಂದ್ರ ಕೊಡ್ತಾ ಇದಾರೆ ಇವತ್ತು.
ಒಂದ್ ಕಡೆ ಇಲ್ಲೆಲ್ಲ ಇರುವಂತ ಗುತ್ತಿಗೆದಾರರು ಸುಮಾರು ಕೆಲಸಗಳು ಮಾಡಿ ಬಾಕಿ ಬಿಲ್ಲು ಪೆಂಡಿಂಗ್ ಬಿಲ್ ಇವತ್ತು ತಮ್ಮ ಕಚೇರಿಗೆ ತಲುಪಿದ್ದಾರೆ. ಇದುವರೆಗೂ ಕೂಡ ಪೇಮೆಂಟ್ ಇಲ್ಲ. ಆದ್ರೆ ಈ ವಿಚಾರವಾಗಿ ಯಾರು ಕೂಡ ಜಿಲ್ಲೆಯ ಪ್ರತಿನಿಧಿಗಳು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಒಂದು ಅನ್ಯಾಯ. ಈ ವಿಚಾರ ಬಿಟ್ರೆ ಮಾನ್ಯ ಸಿದ್ದರಾಮಯ್ಯನವರು ಇವತ್ತಿಗೆ ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಸಿದ್ದರಾಮಯ್ಯನವರೇ, ಇವತ್ತೇನಾದ್ರೂ ನೀನು ಕುರ್ಚಿ ಮೇಲೆ ಕೂತ್ಕೊಬೇಕಾದ್ರೆ ಈ ದಲಿತರು OBC ಮೈನಾರಿಟಿ ಓಟ್ ಹಾಕಿರೋದು ನೀನು ಹೋಗಿ ಕೂತ್ಕೊಂಡಿರೋದು ಆ ಚೇರ್ ಮೇಲೆ. ನೀನು ಆದೇಶ ಮಾಡದೆ ಇವತ್ತು 1 ಕೋಟಿ ಮೀಸಲಾತಿ ಅಂದ್ಬಿಟ್ಟು ಹೇಳ್ಬಿಟ್ಟು ಆ ಮೀಸಲಾತಿ ಪತ್ರ ಇವತ್ತು ಇಲ್ಲೇ ಇದೆ. ಅದು ಬೇರೆ ಉಪ್ಪಿನಕಾಯಿಗೆ ತಿಂದಂಗೆ ಇದೆ ಇವತ್ತು. ಅಂದ್ರೆ ಬೇರೆ ಆದೇಶಗೆ ಉಳಿದಿದೆ, ಯಾವುದು ಕೂಡ ಅನುಷ್ಠಾನ ಆಗ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ಎಚ್ಚರಿಕೆ ಕೊಡ್ತೀರಿ. ಈ ಆದೇಶನೇನಾದ್ರೂ ಕೂಡ ನೀನು ಪರಿಪಾಲನೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಉಳಿಗಾಲ ಇಲ್ಲ ಈ ರಾಜ್ಯದಲ್ಲಿ. ಯಾಕಂದ್ರೆ ಇದು ಬರೀ ಕೋಲಾರ ಜಿಲ್ಲೆನಲ್ಲಿ ಇವತ್ತು ಈ ಹೋರಾಟ ಪ್ರಾರಂಭ ಆಗಿರೋದು. ಈ ಹೋರಾಟ ರಾಜ್ಯದಂತ ಪೂರ್ತಿ ಕೂಡ ಹೋರಾಟ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಹೋರಾಟ ಪ್ರಾರಂಭ ಆಗಬೇಕಾದ ಕೋಲಾರ ಜಿಲ್ಲೆನಲ್ಲೇ ಮೊದಲು ಪ್ರಾರಂಭ ಆಗೋದು. ಅದಕ್ಕೆ ದಯವಿಟ್ಟು ಏನು ನಿಮ್ಮ ಶಾಸಕರಿದ್ದಾರೆ ಅವ್ರನ್ನ ಕರೆಸಿ ಕೂಡಲೇ ಇನ್ನು ಮುಂದೆ ಆದ್ರೂ ಕೂಡ ಮತ್ತೆ ಈಗಾಗಿರೋದನ್ನೆಲ್ಲ ಕೂಡ ರದ್ದುಪಡಿಸಿ ಮೊದಲು ಮೀಸಲಾತಿ ಕೊಡಿ ಮತ್ತು ಪ್ಯಾಕೇಜ್ ಅನ್ನ ರದ್ದುಪಡಿಸಬೇಕಂದ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ದಯವಿಟ್ಟು ಎದ್ದು ನಿಂತು ಈ ನಮ್ಮ ಆದೇಶಗಳು ಏನು ಮೀಸಲಾತಿ ಆದೇಶಗಳಿದೆಯೋ ಎಲ್ಲರೂ ಕೂಡ ನೀಟಾಗಿ ಎಲ್ಲರೂ ಕೂಡ ನಮ್ಮದು ಆದೇಶ ಪ್ರತಿ ಏನಿದೆಯೋ ಆದೇಶನೇನೋ ಅರ್ಧಾದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿ ಯಾರು ಬಂದಿದ್ದಾರೆ ಅವರಿಗೆ ನಮ್ಮ ಗುತ್ತಿಗೆ ಲೈಸೆನ್ಸ್ ಅನ್ನ ಇವತ್ತು ಸರ್ಕಾರಕ್ಕೆ ಸರೆಂಡರ್ ಮಾಡ್ತಾ ಇದೀವಿ. ಸರೆಂಡರ್ ಮಾಡೋ ಮುಖಾಂತರ ಈ ಒಂದು ಹೋರಾಟನ ಜೈಗೊಳಿಸ್ತಾ ಇದೀವಿ. ಎಲ್ಲರೂ ಕೂಡ ಆದೇಶನ ಪ್ರತಿನ ಅರ್ಧ ಹಾಕ್ರಿ.